ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ಒಳಗೆ ಟೋಟಲ್ 24 ಕ್ವಶನ್ಸ್ ಅನ್ನ ಕೇಳ್ಯಾರ. ಇನ್ನು ನಾನು ಈಗಾಗಲೇ ಪಾರ್ಟ್ 1 ಒಳಗೆ 8 ಕ್ವಶನ್ಸ್ ಅನ್ನ, ಪಾರ್ಟ್ 2 ಒಳಗೆ 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೀನಿ. ಒಂದ್ ವೇಳೆ ನೀವು ಆ ವಿಡಿಯೋಸ್ ಅನ್ನ ನೋಡಿರ್ಲಿಲ್ಲಪ್ಪ ಅಂತಂದ್ರೆ ಅವು ಲಿಂಕ್ಸ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ನೀವು ಆಮೇಲೆ ಹೋಗಿ ನೋಡ್ಕೊಬಹುದು. ಇನ್ನು ಪಾರ್ಟ್ 3 ಒಳಗೆ ನಾನು ಅಗೇನ್ 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಅಂಡ್ ಜಸ್ಟ್ ಲೈಕ್ ಪಾರ್ಟ್ 1 and 2, ಪಾರ್ಟ್ 3 ವಿಲ್ ಆಲ್ಸೋ ಹ್ಯಾವ್ 2 ವಿಡಿಯೋಸ್. ಪಾರ್ಟ್ 3 ಮೊದಲನೇ ವಿಡಿಯೋ ಒಳಗೆ ನಾನು ಪಾರ್ಟ್ 3 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಎರಡನೇ ವಿಡಿಯೋ ಒಳಗೆ ಅವು ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಬರೋದಾದ್ರೆ ಇಲ್ಲಿ ನಾನು ಪಾರ್ಟ್ 3 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಆದ್ಮೇಲೂ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಅನ್ನ ನೀವಾಗಲೇ ಆನ್ ಯುವರ್ ಓನ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ಕ್ವಶನ್ ಸಾಲ್ವ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಪ್ರತಿಯೊಂದು ಕ್ವಶನ್ ಆದ್ಮೇಲೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಅನ್ನ ಕೊಟ್ಟಿರ್ತೀನಿ. ಅವ್ನು ಯೂಸ್ ಮಾಡ್ಕೊಂಡು ನೀವು ಕ್ವಶನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದಾದ್ಮೇಲೆ ಇದ್ರದ್ದೇ ವಿಡಿಯೋ ಸೊಲ್ಯೂಷನ್ಸ್ ಬರ್ತೈತಿ. ಅಲ್ಲಿ ನೀವು ನಿಮ್ಮ ಆನ್ಸರ್ಸ್ ಅನ್ನ ಚೆಕ್ ಮಾಡ್ಕೊಂಡು ಎಷ್ಟು ಕರೆಕ್ಟ್ ಆದ್ವು, ಎಷ್ಟು ತಪ್ಪಾದ್ವು, ಮತ್ತೆ ಏನೇನ್ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರಿ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಟೂ ಐಡೆಂಟಿಕಲ್ ಕೆಪಾಸಿಟರ್ಸ್ C1 and C2 of equal capacitance are connected as shown in the circuit. Terminals A and B of the key K are connected to charge capacitor C1 using battery of EMF V volt. Now disconnecting A and B, the terminals B and C are connected. Due to this, what will be the percentage loss of energy? Option number 1, 75%. Option number 2, 0%. Option number 3, 50%. Option number 4, 25%. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಒಂದು ಸರ್ಕ್ಯೂಟ್ ಅನ್ನ ಕೊಟ್ಟಾರ. ನೀವು ಇಲ್ಲಿ ಡಯಾಗ್ರಾಮ್ ಒಳಗೆ ನೋಡಬಹುದು. ಈ ಸರ್ಕ್ಯೂಟ್ ಒಳಗೆ 2 ಕೆಪಾಸಿಟರ್ಸ್ ಅದಾವ, C1 ಮತ್ತು C2. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಇವೆರಡರದ್ದು ಕೆಪಾಸಿಟನ್ಸ್ ಸೇಮ್ ಐತೆ ಅಂತ ಹೇಳ್ಯಾರ. ನೆಕ್ಸ್ಟ್ ಈ ಸರ್ಕ್ಯೂಟ್ ಒಳಗೆ ಒಂದು ಬ್ಯಾಟ್ರಿ ಕೂಡ ಐತಿ. ಆ ಬ್ಯಾಟ್ರಿಯ EMF V ವೋಲ್ಟ್ಸ್ ಐತಿ. ಇನಿಷಿಯಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಸರ್ಕ್ಯೂಟ್ ಒಳಗೆ ಬ್ಯಾಟ್ರಿ ಜೊತೆ ಕೆಪಾಸಿಟರ್ C1 ಅನ್ನ ಕನೆಕ್ಟ್ ಮಾಡ್ತಾರೆ ಬೈ ಕನೆಕ್ಟಿಂಗ್ ಕೀ ಟು A and B. ನೀವು ಇಲ್ಲಿ ನೋಡ್ಬೋದು. ಈ ರೀತಿ ಇದ್ದಾಗ ಕೆಪಾಸಿಟರ್ C1 ಇಲ್ಲಿ ಚಾರ್ಜ್ ಆಗುತ್ತೆ. ಇನ್ನು ಕೆಪಾಸಿಟರ್ C2 ಇಲ್ಲಿ ಡಿಸ್ಕನೆಕ್ಟೆಡ್ ಐತಿ, ಯಾಕಂದ್ರೆ ಇಲ್ಲಿ B ಮತ್ತು C ನಡುವರ್ಕ ಕನೆಕ್ಷನ್ ಇಲ್ಲ. ನೆಕ್ಸ್ಟ್ C1 ಚಾರ್ಜ್ ಆದಮೇಲೆ ಇಲ್ಲಿ ಬ್ಯಾಟ್ರಿಯನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. A ಮತ್ತು B ಅನ್ನು ಡಿಸ್ಕನೆಕ್ಟ್ ಮಾಡಿ ಆ ಕೀಯನ್ನು B ಮತ್ತು C ಮಧ್ಯೆ ಕನೆಕ್ಟ್ ಮಾಡ್ತಾರೆ. ಅವಾಗ ಕೆಪಾಸಿಟರ್ C1 ಮತ್ತು C2 ಇಲ್ಲಿ ಕನೆಕ್ಟ್ ಆಗ್ತಾವೆ. ಇಲ್ಲಿ ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗ್ತತಿ, C1 ಮತ್ತು C2 ಇಲ್ಲಿ ಕನೆಕ್ಟ್ ಆಗ್ತವೆ. ಇನ್ನು C1 ಮತ್ತು C2 ಕನೆಕ್ಟ್ ಆದಮೇಲೆ C1 ಮೇಲಿರ್ತಕ್ಕಂಥ ಸ್ವಲ್ಪ ಚಾರ್ಜ್ C2 ಮೇಲೆ ಹೋಗುತ್ತೆ, ಅಂದ್ರೆ ಚಾರ್ಜ್ ಇಲ್ಲಿ ರೀಡಿಸ್ಟ್ರಿಬ್ಯೂಟ್ ಆಗ್ತತಿ. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಪ್ರಾಸೆಸ್ ಒಳಗೆ ನಾವು ಎಷ್ಟು ಎನರ್ಜಿಯನ್ನು ಕಳ್ಕೋತೀವಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಅಂದ್ರೆ C1 ಮೇಲಿಂದ ಚಾರ್ಜ್ ಇಲ್ಲಿ C2 ಮೇಲೆ ಹೋಗುತ್ತೆ, ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ಪ್ರಾಸೆಸ್ ಒಳಗೆ ಎಷ್ಟು ಎನರ್ಜಿ ಲಾಸ್ ಆಯಿತು ಅದನ್ನು ಪರ್ಸೆಂಟೇಜ್ ಒಳಗೆ ನಾವಿಲ್ಲಿ ಹೇಳಬೇಕು. ಪರ್ಸೆಂಟೇಜ್ ಆಫ್ ಎನರ್ಜಿ ಲಾಸ್ ಅನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಗೈಸ್, ನಾವು ಲಾಸ್ಟ್ ಪಾರ್ಟ್ ಒಳಗೆ ನೋಡಿದ್ವಿ ಏನಂತ, ಯಾವ ರೀತಿ 2 ಚಾರ್ಜ್ಡ್ ಕೆಪಾಸಿಟರ್ಸ್ ಅನ್ನ ಒಂದಕ್ಕೊಂದು ಪ್ಯಾರಲ್ ಆಗಿ ಕನೆಕ್ಟ್ ಮಾಡೋದ್ರಿಂದ ನಮಗೆ ಎನರ್ಜಿ ಲಾಸ್ ಆಗುತ್ತೆ ಅಂತ ಹೇಳಿ. ಇನ್ನು ಆ ಎನರ್ಜಿ ಲಾಸ್ ಎಷ್ಟಾಗುತ್ತೆ ಅಂತ ಹೇಳಿ ನಮಗೆ ಎಕ್ಸ್ಪ್ರೆಷನ್ ಸಿಕ್ಕಿತ್ತು. ಎನರ್ಜಿ ಲಾಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಇಂಟು V1 ಮೈನಸ್ V2 ಹೋಲ್ ಸ್ಕ್ವೇರ್ ಅಂತ ಹೇಳಿ ನಮಗಲ್ಲಿ ಫಾರ್ಮುಲಾ ಸಿಕ್ಕಿತ್ತು. ಇಲ್ಲಿ C1 ಮತ್ತು C2 ಆರ್ ಕೆಪಾಸಿಟನ್ಸ್ ಆಫ್ ದಿ 2 ಕೆಪಾಸಿಟರ್ಸ್, V1 ಮತ್ತು V2 ಆರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಏನಪ್ಪ ಕೆಪಾಸಿಟರ್ಸ್. ಅಂದರೆ ಎರಡನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋದ್ರಕ್ಕಿಂತ ಮೊದಲು ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸಸ್ ಅನ್ನು ನಾವಿಲ್ಲಿ V1 ಮತ್ತು V2 ಅಂತ ಹೇಳಿ ಕರಿತೀವಿ. ಇನ್ನು ಇದಾದ್ಮೇಲೆ ಪರ್ಸೆಂಟೇಜ್ ಲಾಸ್ ಇನ್ ಎನರ್ಜಿ ಬೇಕಾಗೈತಿ. ಪರ್ಸೆಂಟೇಜ್ ಲಾಸ್ ಈಸ್ ಈಕ್ವಲ್ ಟು ಲಾಸ್ ಇನ್ ಎನರ್ಜಿ ಡಿವೈಡೆಡ್ ಬೈ ಇನಿಷಿಯಲ್ ಎನರ್ಜಿ ಇಂಟು 100 ಇಲ್ಲಿ. ಇನ್ನು ಕ್ವಶನ್ ಒಳಗೆ 2 ಕೆಪಾಸಿಟರ್ಸ್ ಕೆಪಾಸಿಟನ್ಸ್ ಸೇಮ್ ಐತೆ ಅಂತ ಹೇಳ್ಕೊಟ್ಟಾರ. ಅದರ ಸಲುವಾಗಿ C1 ಇಸ್ ಈಕ್ವಲ್ ಟು C2 ಇಸ್ ಈಕ್ವಲ್ ಟು C ಅಂತ ಹೇಳಿ ತಗೋರಿ, ಮತ್ತು V1 ಇಸ್ ಈಕ್ವಲ್ ಟು V ಅಂತ ಹೇಳಿ ತಗೋರಿ. ಯಾಕಂದ್ರೆ ಇನಿಷಿಯಲಿ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕೆಪಾಸಿಟರ್ C1 ವಾಸ್ V, ಮತ್ತು V2 ಇಸ್ ಈಕ್ವಲ್ ಟು 0 ಅಂತ ಹೇಳಿ ತಗೋರಿ. ಯಾಕಂದ್ರೆ ಇನಿಷಿಯಲಿ ಕೆಪಾಸಿಟರ್ C2 ವಾಸ್ ಅನ್ಚಾರ್ಜ್ಡ್. ಸೊ ಇವೆಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಪರ್ಸೆಂಟೇಜ್ ಲಾಸ್ ಇನ್ ಎನರ್ಜಿಯನ್ನು ಫೈಂಡ್ ಔಟ್ ಮಾಡ್ರಿ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, 2 metal spheres, one of radius r and the other of radius 2r respectively, have the same surface charge density sigma. They are brought in contact and separated. What will be the new surface charge densities on them? Option number 1, sigma 1 is equal to 5 by 6 sigma, sigma 2 is equal to 5 by 2 sigma. Option number 2, sigma 1 is equal to 5 by 2 sigma, sigma 2 is equal to 5 by 6 sigma. Option number 3, sigma 1 is equal to 5 by 2 sigma, sigma 2 is equal to 5 by 3 sigma. Option number 4, sigma 1 is equal to 5 by 3 sigma,
ಸಿಗ್ಮಾ 2 ಈಸ್ ಈಕ್ವಲ್ ಟು 5/6 ಸಿಗ್ಮಾ. ಗೈಸ್ ಇಲ್ಲಿ ಕ್ವಶನ್ ಒಳಗೆ 2 ಚಾರ್ಜ್ಡ್ ಮೆಟಲ್ ಸ್ಪಿಯರ್ಸನ್ನು ಕೊಟ್ಟಾರ ಮತ್ತು ಅವ್ರ ರೇಡಿಯಸ್ ಕೂಡ ಕೊಟ್ಟಾರ. ಒಂದರದ R ಐತಿ, ಇನ್ನೊಂದರದ 2R ಐತಿ. ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಾರಪ್ಪ ಅಂತಂದ್ರೆ ಇವೆರಡರದ್ದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯ ವ್ಯಾಲ್ಯೂ ಸೇಮ್ ಐತೆ ಅಂತ ಹೇಳಿ ಹೇಳ್ಯಾರ. ಅದರ ವ್ಯಾಲ್ಯೂ ಎಷ್ಟೈತಿ? ಸಿಗ್ಮಾ ಐತಿ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಇವೆರಡೂ ಸ್ಪಿಯರ್ಸನ್ನು ಒಂದಕ್ಕೊಂದು ಕಾಂಟ್ಯಾಕ್ಟ್ ಒಳಗೆ ತರ್ತಾರೆ, ಅಂದ್ರೆ ಟಚ್ ಮಾಡ್ತಾರೆ. ಈ ರೀತಿ ಮಾಡಿದಾಗ ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಂದ್ರೆ ಚಾರ್ಜ್ ಇಲ್ಲಿ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಮೂವ್ ಆಗುತ್ತೆ. ಇನ್ನು ಇದು ಯಾವಾಗ ಸ್ಟಾಪ್ ಆಗುತ್ತಪ್ಪ ಅಂತಂದ್ರೆ ಯಾವಾಗ ಎರಡು ಸ್ಪಿಯರ್ಸಿನ ಪೊಟೆನ್ಷಿಯಲ್ ಸೇಮ್ ಆಗುತ್ತಲ್ಲ ಅವಾಗ ಈ ರೀಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಇಲ್ಲಿ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಇವೆರಡೂ ಸ್ಪಿಯರ್ಸನ್ನು ಸಪರೇಟ್ ಮಾಡ್ತಾರೆ. ಸಪರೇಟ್ ಮಾಡಿದಾಗ ಇವ್ರ ಮೇಲೆ ಇರ್ತಕ್ಕಂಥ ಚಾರ್ಜಿನ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನೈತಿಲ್ಲ ಈಗ ಬೇರೆ ವ್ಯಾಲ್ಯೂಸನ್ನು ಹೊಂದ್ಯಾವು. ಒಂದರದು ಸಿಗ್ಮಾ 1 ಐತಿ, ಇನ್ನೊಂದರದು ಸಿಗ್ಮಾ 2. ಕ್ವಶನ್ ಏನಪ್ಪ ಅಂತಂದ್ರೆ ಈ ಸಿಗ್ಮಾ 1 ಸಿಗ್ಮಾ 2 ವ್ಯಾಲ್ಯೂವನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ಇಲ್ಲಿ ನಾವು ಸಿಗ್ಮಾ 1 ಸಿಗ್ಮಾ 2ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು ಬೇಡ. ಇನ್ಸ್ಟೆಡ್ ನಾವು ಏನು ಮಾಡೋಣಪ್ಪ ಅಂತಂದ್ರೆ 4 ಆಪ್ಷನ್ಸನ್ನು ವೆರಿಫೈ ಮಾಡೋಣ. ವೆರಿಫೈ ಮಾಡಿ ಯಾವುದಿಲ್ಲಿ ಕರೆಕ್ಟ್ ಆಪ್ಷನ್ ಅನ್ನೋದನ್ನು ಫೈಂಡ್ ಔಟ್ ಮಾಡೋಣ. ಇನ್ನು ಈ 4 ಆಪ್ಷನನ್ನು ವೆರಿಫೈ ಮಾಡಲಿಕ್ಕೆ ನಾನೊಂದು ಇಂಪಾರ್ಟೆಂಟ್ ರಿಲೇಷನನ್ನು ಕೊಡ್ತೀನಿ ನಿಮಗಿಲ್ಲಿ. ಆ ರಿಲೇಷನ್ನಿಂದ ನೀವು ಕ್ವಶನ್ಗೆ ಈಸಿಯಾಗಿ ಆನ್ಸರನ್ನು ಕಂಡುಹಿಡಿಬಹುದು. ನಾನು ಆಗಲೇ ಹೇಳಿದಂಗೆ ಯಾವಾಗ ನಾವು ಸ್ಪಿಯರ್ಸನ್ನು ಕಾಂಟ್ಯಾಕ್ಟ್ದಿಂದ ಸಪರೇಟ್ ಮಾಡಿದಾಗ ಅವ್ರ ಮೇಲಿರ್ತಕ್ಕಂಥ ಪೊಟೆನ್ಷಿಯಲ್ನ ವ್ಯಾಲ್ಯೂ ಸೇಮ್ ಇರ್ತೈತಿ. ಅಂದ್ರೆ ಆಫ್ಟರ್ ದಿ ಸಪರೇಷನ್ ದಿ ಪೊಟೆನ್ಷಿಯಲ್ ಆಫ್ ಬೋತ್ ದಿ ಸ್ಪಿಯರ್ಸ್ ಈಸ್ ಸೇಮ್. ಈ ಪಾಯಿಂಟನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಮೊದಲ ಇಂಪಾರ್ಟೆಂಟ್ ರಿಲೇಷನ್ ಏನು ಅನ್ನೋದನ್ನು ನೋಡೋಣ. ಅದಾದಮೇಲೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಆಫ್ಟರ್ ಸಪರೇಟಿಂಗ್ ಎರಡು ಸ್ಪಿಯರ್ಸ್ನ ಪೊಟೆನ್ಷಿಯಲ್ ಸೇಮ್ ಇರೋದ್ರಿಂದ ಅವ್ರನ್ನ ಇಕ್ವೇಟ್ ಮಾಡ್ಕೊಂಡು Q1 ಡಿವೈಡೆಡ್ ಬೈ 4πε0 R1 ಇಸ್ ದಿ ಪೊಟೆನ್ಷಿಯಲ್ ಆಫ್ ಫಸ್ಟ್ ಸ್ಪಿಯರ್, Q2 by 4πε0 into R2 is the potential of the second sphere ಅಂತ ಹೇಳಿ ಅನ್ಕೊಂಡು ಎಪ್ಸೈಲನ್ ನಾಟ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಉಳಿದಿದ್ದ ಟರ್ಮ್ಸ್ ಬರ್ಕೊಳ್ಳೋಣ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ R1ಲೇ ಮಲ್ಟಿಪ್ಲೈ ಮಾಡೋಣ ಮತ್ತು R1ಲೇ ಡಿವೈಡ್ ಮಾಡೋಣ. ಇಲ್ಲಿ Q1 ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಒಳಗೆ R2ಲೇ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಮತ್ತು R2ಲೇ ಡಿವೈಡ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಡಿನಾಮಿನೇಟರ್ ಒಳಗೆ ನಮಗೆ ಸರ್ಫೇಸ್ ಏರಿಯಾ ಬೇಕಾಗೈತಿ. Q1 ಡಿವೈಡೆಡ್ ಬೈ 4π R1 ಸ್ಕ್ವೇರ್ ಇಂಟು R1 ಇಸ್ ಈಕ್ವಲ್ ಟು Q2 ಡಿವೈಡೆಡ್ ಬೈ 4π R2 ಸ್ಕ್ವೇರ್ ಇಂಟು R2. ಇನ್ನು ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಅಂತಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ 1 R1 ಈಸ್ ಈಕ್ವಲ್ ಟು ಸಿಗ್ಮಾ 2 R2 ಬರುತ್ತೆ. ಸೊ ಸಿಗ್ಮಾ 1 ಡಿವೈಡೆಡ್ ಬೈ ಸಿಗ್ಮಾ 2 ಈಸ್ ಈಕ್ವಲ್ ಟು R2 ಡಿವೈಡೆಡ್ ಬೈ R1 ಅಂತೇಳಿ ರಿಲೇಷನ್ ಸಿಗುತ್ತೆ. ಅಂದ್ರೆ ಆಫ್ಟರ್ ದಿ ಸಪರೇಷನ್ ಅವ್ರ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಯಾವ ರೇಷಿಯೋ ಒಳಗಿರ್ತಾವ ಅನ್ನೋದು ನಮಗಿಲ್ಲಿ ಸಿಕ್ತು. ಅಂದ್ರೆ ಸಿಗ್ಮಾ 1 ಬೈ ಸಿಗ್ಮಾ 2 ಇಸ್ ಈಕ್ವಲ್ ಟು R2 ಬೈ R1. ಸೊ ಇಲ್ಲಿ ನಮಗೆ ರೇಡಿಯಸ್ಗಳು ಯಾವ ರೇಷಿಯೋ ಒಳಗದಾವ ಅಂತ ಹೇಳಿ ಗೊತ್ತೈತಿ. ಇದರಿಂದ ನಮಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಗಳು ಯಾವ ರೇಷಿಯೋ ಒಳಗೆ ಇರ್ತಾವ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಗೊತ್ತಾದ ಮೇಲೆ ನೀವು ಪ್ರತಿಯೊಂದು ಆಪ್ಷನನ್ನು ವೆರಿಫೈ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನನ್ನು 2020 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಇನ್ ಅ ಸರ್ಟನ್ ರೀಜನ್ ಆಫ್ ಸ್ಪೇಸ್ with volume 0.2 meter cube, the electric potential is found to be 5 volt throughout. The magnitude of electric field in this region is option number 1 0, option number 2 0.5 Newton per coulomb, option number 3 1 Newton per coulomb, option number 4 5 Newton per coulomb. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ 0.2 ಮೀಟರ್ ಕ್ಯೂಬ್ ಇರ್ತಕ್ಕಂಥ ಒಂದು ರೀಜನ್ ಆಫ್ ಸ್ಪೇಸ್ ಒಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ವ್ಯಾಲ್ಯೂ ಕಾನ್ಸ್ಟೆಂಟ್ ಐತಿ. ಥ್ರೂಔಟ್ ದಟ್ 0.2 ಮೀಟರ್ ಕ್ಯೂಬ್ ಅದರ ವ್ಯಾಲ್ಯೂ ಕಾನ್ಸ್ಟೆಂಟ್ ಐತಿ. ಆ ವ್ಯಾಲ್ಯೂ ಎಷ್ಟೈತಿ? 5 ವೋಲ್ಟ್ಸ್ ಐತಿ. ಕ್ವಶನ್ ಏನಪ್ಪ ಅಂತಂದ್ರೆ ಈ ರೀಜನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಈ ಕ್ವಶನನ್ನು ಆನ್ಸರ್ ಮಾಡಬೇಕಂದ್ರೆ ನಿಮಗೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೊತ್ತಿರಬೇಕು. ನಾನು ಪಾರ್ಟ್ 1 ಒಳಗೆ ಡಿಸ್ಕಸ್ ಮಾಡಿದ್ನಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಮಧ್ಯೆ ಏನು ರಿಲೇಷನ್ ಐತೆ ಅಂತ ಹೇಳಿ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇನ್ನು ಮ್ಯಾಥಮೆಟಿಕಲಿ ಹೇಳೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ E ಈಸ್ ಈಕ್ವಲ್ ಟು ಮೈನಸ್ ಆಫ್ ಡೋ ವಿ ಬೈ ಡೋ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ವೈ ಜೆ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ಝೆಡ್ ಕೆ ಕ್ಯಾಪ್. ಇಲ್ಲಿ ನಾವು ವಿ ಅನ್ನು ಅಂದರೆ ಪೊಟೆನ್ಷಿಯಲ್ ಅನ್ನು ನಾವು ಪಾರ್ಷಿಯಲಿ ಡಿಫರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝೆಡ್. ಆವಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಕಂಪೋನೆಂಟ್ ಸಿಗ್ತಾವು. ಇಲ್ಲಿ ಬೇಸಿಕಲಿ ವಿ ಕಾನ್ಸ್ಟೆಂಟ್ ಐತಿ ಮತ್ತು ನಿಮಗೆಲ್ಲರಿಗೂ ಗೊತ್ತೈತಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನು ಡಿಫರೆನ್ಷಿಯೇಟ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ಜಸ್ಟ್ ಈ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿತ್ತು ಅಂದರೆ ಒಂದು ಕಾನ್ಸ್ಟೆಂಟನ್ನು ಡಿಫರೆನ್ಷಿಯೇಟ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾದರೆ ಈ ಕ್ವಶನ್ಗೆ ಆನ್ಸರನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನನ್ನು ಕೂಡ 2020 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ದಿ ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಆಸ್ ಅ ಮೀಡಿಯಮ್ ಇಸ್ 6 ಮೈಕ್ರೋಫ್ಯಾರಡ್. ವಿತ್ ದಿ ಇಂಟ್ರೊಡಕ್ಷನ್ ಆಫ್ ಅ ಡೈಎಲೆಕ್ಟ್ರಿಕ್ ಮೀಡಿಯಮ್ ದಿ ಕೆಪಾಸಿಟನ್ಸ್ ಬಿಕಮ್ಸ್ 30 ಮೈಕ್ರೋಫ್ಯಾರಡ್. ದಿ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಮ್ ಈಸ್ ಆಪ್ಷನ್ ನಂಬರ್ 1 0.44 into 10⁻13 ಕೂಲಮ್ ಸ್ಕ್ವೇರ್ ನ್ಯೂಟನ್ ರೇಸ್ ಟು -1 ಮೀಟರ್ ರೇಸ್ ಟು -2. ಆಪ್ಷನ್ ನಂಬರ್ 2 1.77 into 10⁻12 ಕೂಲಮ್ ಸ್ಕ್ವೇರ್
Newton raised to minus 1 meter raised to minus 2. Option number 3 0.44 into 10 raised to minus 10 coulomb square Newton raised to minus 1 meter raised to minus 2. Option number 4 5.00 coulomb square Newton raised to minus 1 meter raised to minus 2. Here epsilon naught is equal to 8.85 into 10 raised to minus 12 coulomb square Newton raised to minus 1 meter raised to minus 2. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆ ಮಾತಾಡಕತ್ತಾರೆ. ಏನು ಹೇಳಕತ್ತಾರಪ್ಪ ಅಂತಂದ್ರೆ ಏರ್ ಮೀಡಿಯಂ ಇದ್ದಾಗ ಅದರ ಕೆಪಾಸಿಟನ್ಸ್ 6 ಮೈಕ್ರೋಫ್ಯಾರಡ್ ಐತೆ ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್ ಇದರ ಕೆಪಾಸಿಟನ್ಸ್ 30 ಮೈಕ್ರೋಫ್ಯಾರಡ್ ಆಗುತ್ತೆ. ಅಂದ್ರೆ ಇಲ್ಲಿ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಹೇಳಕತ್ತಾರೆ. ಕ್ವಶನ್ ಏನಪ್ಪಾ ಅಂತಂದ್ರೆ ಇವೆರಡು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಆ ಡೈಎಲೆಕ್ಟ್ರಿಕ್ ಮೀಡಿಯಂನ ಪರ್ಮಿಟಿವಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಗೈಸ್ ಈ ಕ್ವಶನ್ ಅನ್ನು ಆನ್ಸರ್ ಮಾಡಲಿಕ್ಕೆ ನಿಮಗೆ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟನ್ಸ್ ಗೊತ್ತಿರಬೇಕು. ಅಂದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನು ಇನ್ಸರ್ಟ್ ಮಾಡಿದ್ರೆ ಒಂದು ಕೆಪಾಸಿಟರ್ನ ಕೆಪಾಸಿಟನ್ಸ್ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಇನಿಷಿಯಲಿ ಇಲ್ಲಿ ಏರ್ ಇರೋದ್ರಿಂದ ಏರ್ ಇದ್ದಾಗ ಅಥವಾ ಫ್ರೀ ಸ್ಪೇಸ್ ಇದ್ದಾಗ ಕೆಪಾಸಿಟನ್ಸ್ನ ವ್ಯಾಲ್ಯೂ ಏನಿರ್ತೈತಿ ಸಿ ಏರ್ ಈಸ್ ಈಕ್ವಲ್ ಟು ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಕೆಪಾಸಿಟನ್ಸ್ಗೆ ಇರ್ತಕ್ಕಂಥ ಫಾರ್ಮುಲಾ. ಇನ್ನು ಒಂದು ಮೀಡಿಯಂ ಅನ್ನ ಇನ್ಸರ್ಟ್ ಮಾಡಿದ್ರೆ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಇನ್ಸರ್ಟ್ ಮಾಡಿದ್ರೆ ಕೆಪಾಸಿಟನ್ಸ್ ಏನಾಗುತ್ತೆ ಸಿ ಮೀಡಿಯಂ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಇಲ್ಲಿ ಕೆ ಅಂತಂದ್ರೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಮೀಡಿಯಂ ವಿಚ್ ಈಸ್ ನೋನ್ ಆಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಬೇಸಿಕಲಿ ಏನಾಯ್ತು ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಇನ್ಸರ್ಟ್ ಮಾಡೋದ್ರಿಂದ ನಾವು ಕೆಪಾಸಿಟನ್ಸ್ ಅನ್ನ ಕೆ ಟೈಮ್ಸ್ ಇನ್ಕ್ರೀಸ್ ಮಾಡಿದ್ವಿ. ಸಿ ಏರ್ ಇತ್ತು, ಇದು ಸಿ ಮೀಡಿಯಂ ಆಯಿತು. ಸಿ ಮೀಡಿಯಂ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ದಿ ಸಿ ಏರ್. ಇನ್ನು ಇದರಿಂದ ಕೆ ಈಸ್ ಈಕ್ವಲ್ ಟು ಏನಂತ ಹೇಳಿ ಬರೀಬಹುದು ಸಿ ಮೀಡಿಯಂ ಡಿವೈಡೆಡ್ ಬೈ ಸಿ ಏರ್ ಅಂತ ಹೇಳಿ ಬರೀಬಹುದು. ಇನ್ನು ಕೆನ ನಾವು ಇನ್ನೊಂದು ರೀತಿನೂ ಡಿಫೈನ್ ಮಾಡ್ತೀವಿ. ಏನ ಕೆ ಈಸ್ ಈಕ್ವಲ್ ಟು ರೇಷಿಯೋ ಆಫ್ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಏರ್ ಅಥವಾ ಫ್ರೀ ಸ್ಪೇಸ್. ಸೊ ಕೆ ಈಸ್ ಈಕ್ವಲ್ ಟು ಎಪ್ಸೈಲನ್ ಮೀಡಿಯಂ ಡಿವೈಡೆಡ್ ಬೈ ಎಪ್ಸೈಲನ್ ಏರ್. ಸೊ ನೀವು ಇಲ್ಲಿ ಬೇಸಿಕಲಿ ಏನು ಮಾಡಬೇಕು ಅಂತಂದ್ರೆ ಮೊದಲನೇ ರಿಲೇಷನ್ನಿಂದ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಎರಡನೇ ರಿಲೇಷನ್ ಒಳಗೆ ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಎಪ್ಸೈಲನ್ ಮೀಡಿಯಂ ಅನ್ನ ಫೈಂಡ್ ಔಟ್ ಮಾಡಬೇಕು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನು ಕೂಡ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a short electric dipole has a dipole moment of 16 into 10 raised to minus 9 coulomb meter. The electric potential due to the dipole at a point at a distance of 0.6 meter from the center of the dipole situated on a line making an angle of 60 degree with the dipole axis is option number 1 50 volt, option number 2 200 volt, option number 3 400 volt, option number 4 0. Here 1 divided by 4 pi epsilon naught is equal to 9 into 10 raised to 9 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ಗೈಸ್ ಇಲ್ಲಿ ಕ್ವಶನ್ ಒಳಗೆ ವಿ ನೀಡ್ ಟು ಫೈಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಡೈಪೋಲ್. ಏನೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ಈ ಡೈಪೋಲ್ನ ಡೈಪೋಲ್ ಮೂಮೆಂಟ್ನ ಮ್ಯಾಗ್ನಿಟ್ಯೂಡ್ ಕೊಟ್ಟಾರ. ಏನೈತಿ ಪಿ ಈಸ್ ಈಕ್ವಲ್ ಟು 16 ಇಂಟು 10 raised to minus 9 ಕೂಲಮ್ ಮೀಟರ್. ಮತ್ತೆ ಯಾವ ಪಾಯಿಂಟ್ ಒಳಗೆ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತನೂ ಹೇಳ್ಯಾರ. ಎಲ್ಲೈತದ ಪಾಯಿಂಟ್ ದಟ್ ಪಾಯಿಂಟ್ ಈಸ್ 0.6 meter away from the center of the dipole and it is along the line which makes angle 60 degree with the dipole axis. ನಾನಿಲ್ಲಿ ಡಯಾಗ್ರಾಮ್ ಒಳಗೆ ತೋರಿಸಿನಿ ನಿಮಗೆ. ಸೊ ಈ ಪಾಯಿಂಟ್ ಒಳಗೆ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಗೈಸ್ ಈ ಕ್ವಶನ್ ಜಸ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಫಾರ್ಮುಲಾ ಗೊತ್ತಿತ್ತಪ್ಪ ಅಂತಂದ್ರೆ ಈಸಿಯಾಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಫಾರ್ಮುಲಾ ಏನೈತಿ ವಿ ಈಸ್ ಈಕ್ವಲ್ ಟು 1 divided by 4 pi epsilon naught ವೆಕ್ಟರ್ ಪಿ ಡಾಟ್ ಯೂನಿಟ್ ವೆಕ್ಟರ್ ಆರ್ ಕ್ಯಾಪ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಐತಿ. ಸೊ ಇದನ್ನ ನಾವೇನಂತ ಬರೀಬಹುದು 1 divided by 4 pi epsilon naught ಪಿ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತಾನು ಬರೀಬಹುದು. ಸೊ ಆಲ್ರೆಡಿ ಎಲ್ಲ ವ್ಯಾಲ್ಯೂಸ್ ನಮಗೆ ಇಲ್ಲಿ ಗೊತ್ತದವ, ಜಸ್ಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ರಿಕ್ವೈರ್ಡ್ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ರಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನ 2021 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಇಕ್ವಿವ್ಯಾಲೆಂಟ್ ಕೆಪಾಸಿಟನ್ಸ್ ಆಫ್ ದಿ ಕಾಂಬಿನೇಷನ್ ಶೋನ್ ಇನ್ ದಿ ಫಿಗರ್ ಈಸ್ ಆಪ್ಷನ್ ನಂಬರ್ 1 3C, ಆಪ್ಷನ್ ನಂಬರ್ 2 2C, ಆಪ್ಷನ್ ನಂಬರ್ 3 C/2, ಆಪ್ಷನ್ ನಂಬರ್ 4 3C/2. ಗೈಸ್ ಇಲ್ಲಿ ಕ್ವಶನ್ ಒಳಗೆ 3 ಕೆಪಾಸಿಟರ್ಗಳು ಇರ್ತಕ್ಕಂಥ ಒಂದು ನೆಟ್ವರ್ಕ್ ಅನ್ನ ಕೊಟ್ಟಾರ. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ನೆಟ್ವರ್ಕಿನ ಇಕ್ವಿವ್ಯಾಲೆಂಟ್ ಕೆಪಾಸಿಟನ್ಸ್ ಅನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ಯಾವುದೇ ಒಂದು ನೆಟ್ವರ್ಕ್ ಅನ್ನ ನೋಡಿದ ಕೂಡಲೇ ನಾವು ಮಾಡ್ತಕ್ಕಂಥ ಫಸ್ಟ್ ಕೆಲಸ ಏನು, ಆ ನೆಟ್ವರ್ಕ್ ಒಳಗೆ ಯಾವ್ಯಾವ ಕೆಪಾಸಿಟರ್ ಸೀರೀಸ್ ಒಳಗದಾವ ಮತ್ತು ಯಾವ್ಯಾವ ಕೆಪಾಸಿಟರ್ ಪ್ಯಾರಲಲ್ ಒಳಗದಾವ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ. ಅದಾದ್ಮೇಲೆ ನೆಟ್ವರ್ಕ್ ಅನ್ನ ಸಿಂಪ್ಲಿಫೈ ಮಾಡಿ ಇಕ್ವಿವ್ಯಾಲೆಂಟ್ ಕೆಪಾಸಿಟನ್ಸ್ ಅನ್ನ ಕಂಡು ಹಿಡಿತೀವಿ. ಆದರೆ ಇಲ್ಲಿ ನೀವು ಡಯಾಗ್ರಾಮ್ ಅನ್ನ ನೋಡಿದ್ರೆ ಯಾವುದೇ ಕೆಪಾಸಿಟರ್ಗಳು ಇಲ್ಲಿ ಸೀರೀಸ್ ಒಳಗೂ ಇಲ್ಲ ಮತ್ತು ಪ್ಯಾರಲಲ್ ಒಳಗೂ ಇಲ್ಲ. ನೋಡೋದಕ್ಕೆ ನೆಟ್ವರ್ಕ್ ಭಾಳ ಡಿಫಿಕಲ್ಟ್ ಅನಿಸುತ್ತೆ. ಆದರೆ ಇಲ್ಲಿ ಒಂದು ಟ್ರಿಕ್ ಐತೆ. ಆ ಟ್ರಿಕ್ ನಿಮಗೆ ಗೊತ್ತಾತಪ್ಪ ಅಂತಂದ್ರೆ ಕ್ವಶನ್ ಅನ್ನ ವಿದಿನ್ ಸೆಕೆಂಡ್ಸ್ ನೀವು ಸಾಲ್ವ್ ಮಾಡಬಹುದು. ಏನಪ್ಪಾ ಅದು ಟ್ರಿಕ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ಕೆಪಾಸಿಟನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೀವು ನೋಡಿದ್ರೆ ಅದರ ಎರಡು ಎಂಡ್ಸ್ ದೇ ಆರ್ ಕನೆಕ್ಟೆಡ್ ಟು ಅ ಸಿಂಗಲ್ ಪಾಯಿಂಟ್. ಎರಡು ಎಂಡ್ಸು ಒಂದೇ ಸಿಂಗಲ್ ಪಾಯಿಂಟ್ಗೆ ಕನೆಕ್ಟ್ ಆಗ್ಯಾವ, ವಿಚ್ ಮೀನ್ಸ್ ದಿ ಪೊಟೆನ್ಷಿಯಲ್ ಆಫ್ ದಿ ಬೋತ್ ದಿ ಎಂಡ್ಸ್ ವಿಲ್ ಬಿ ಸೇಮ್. ಯಾವಾಗಲೂ ಪೊಟೆನ್ಷಿಯಲ್ ಎರಡು ಎಂಡ್ಸ್ ಒಳಗೆ ಸೇಮ್ ಇರ್ತೈತಿ. ಪೊಟೆನ್ಷಿಯಲ್ ಸೇಮ್ ಐತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್
0 ಇರ್ತೈತಿ, ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆತಂದ್ರೆ ಅದು ಈ ಕೆಪಾಸಿಟರ್ ಯಾವಾಗಲೂ ಚಾರ್ಜ್ ಆಗುವುದಿಲ್ಲ. ಈ ಕೆಪಾಸಿಟರ್ ಯಾವಾಗಲೂ ಚಾರ್ಜ್ ಆಗೋದಿಲ್ಲ. ಆ ಕೆಪಾಸಿಟರ್ ಚಾರ್ಜ್ ಆಗಂಗೇ ಇಲ್ಲ ಅಂತಂದ್ರೆ ಅದ್ರದ್ದು ಯೂಸ್ ಈ ಸರ್ಕಿಟ್ ಒಳಗಿಲ್ಲ. ಅಂದ್ರೆ ಈ ಕೆಪಾಸಿಟರ್ ಇಲ್ಲಿ ಇದ್ದು ಇಲ್ದಂಗ ನಾವಿದನ್ನ ಎಲಿಮಿನೇಟ್ ಮಾಡಬಹುದು, ಈ ಕೆಪಾಸಿಟರ್ನಿಂದ ತೆಗಿಬಹುದು. ಸೊ ಇದನ್ನ ತೆಗೆದ್ರೆ ಸರ್ಕ್ಯೂಟ್ ಬಹಳ ಸಿಂಪಲ್ ಆಗುತ್ತೆ. ಸೊ ಬೇಸಿಕಲಿ ನೀವು ಏನು ಮಾಡಬೇಕು, ಈ ಕೆಪಾಸಿಟರ್ ಅನ್ನ ಇಲ್ಲಿಂದ ತೆಗೆದು ಉಳಿದ ಎರಡು ಏನು ಕೆಪಾಸಿಟರ್ಸ್ ಅದಾವಲ್ಲ ಅದರ ಇಕ್ವಿವ್ಯಾಲೆಂಟ್ ಕೆಪಾಸಿಟನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2021 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಟೂ ಚಾರ್ಜ್ಡ್ ಸ್ಫೆರಿಕಲ್ ಕಂಡಕ್ಟರ್ಸ್ ಆಫ್ ರೇಡಿಯಸ್ R1 and R2 ಆರ್ ಕನೆಕ್ಟೆಡ್ ಬೈ ಅ ವೈರ್. Then the ratio of surface charge densities of the spheres is option number 1 R1 by R2, option number 2 R2 by R1, option number 3 under root R1 by R2, option number 4 R1 square divided by R2 square. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಎರಡು ಚಾರ್ಜ್ ಸ್ಫೆರಿಕಲ್ ಕಂಡಕ್ಟರ್ಸ್ ಅನ್ನ ಕೊಟ್ಟಾರ. ಮತ್ತೆ ಇವೆರಡು ಚಾರ್ಜ್ ಸ್ಫೆರಿಕಲ್ ಕಂಡಕ್ಟರ್ಸ್ ನ ರೇಡಿಯಸ್ ಗಳನ್ನು ಕೊಟ್ಟಾರ. ಒಂದರದ R1 ಐತಿ, ಇನ್ನೊಂದರದ R2 ಐತಿ. ನೆಕ್ಸ್ಟ್ ಏನ್ ಹೇಳಕತ್ತಾರಪ್ಪ ಅಂತಂದ್ರೆ, ಇವೆರಡನ್ನು ಒಂದು ವೈರ್ಲೆ ಕನೆಕ್ಟ್ ಮಾಡಕತ್ತಾರ. ಕನೆಕ್ಟ್ ಮಾಡಿದ ಮೇಲೆ ಇವ್ರದ್ದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನೇನು ಇರ್ತಾವಲ್ಲ ಅವತರದ ರೇಷಿಯೋನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಒಳಗೆ ಹೇಳಿದಂಗೆ σ1 ಡಿವೈಡೆಡ್ ಬೈ σ2 ರೇಷಿಯೋನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಈ ಕ್ವಶನ್ಗೆ ಆ್ಯಕ್ಚುಲಿ ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತೈತಿ. ಹೆಂಗೆ ಕ್ವಶನ್ ನಂಬರ್ 2 ಅನ್ನ ಡಿಸ್ಕಸ್ ಮಾಡೋ ಮುಂದೆ ಯಾವ ರೀತಿ ಎರಡು ಸ್ಪೆರಿಕಲ್ ಕಂಡಕ್ಟರ್ಸ್ ಅನ್ನ ಕನೆಕ್ಟ್ ಮಾಡಿದಾಗ ಅವ್ರ ಪೊಟೆನ್ಷಿಯಲ್ ಸೇಮ್ ಆಗುತ್ತೆ, ಮತ್ತು ಅವ್ರ ಮೇಲೆ ಇರತಕ್ಕಂಥ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯ ರಿಲೇಷನ್ ಏನೈತಿ ಅನ್ನೋದನ್ನ ನಾವಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಅದು ನಿಮಗೆ ತಿಳಿದಿತ್ತಂದ್ರೆ ಈ ಕ್ವಶನ್ ಕೂಡ ಆನ್ಸರ್ ಗೊತ್ತಾದಂಗೆ. ಒಂದ್ ವೇಳೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಐ ವಿಲ್ ಡಿಸ್ಕಸ್ ಇಟ್ ಇನ್ ದಿ ಆನ್ಸರ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಅನ್ನು ಕೂಡ 2021 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾಸ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E in the space between the plates. If the distance between the plates is d and the area of each plate is A, the energy stored in the capacitor is option number 1 half epsilon naught E square, option number 2 epsilon naught E into AD, option number 3 half epsilon naught E square into AD, option number 4 E square AD divided by epsilon naught. Here epsilon naught is the permittivity of free space. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಒಳಗೆ ಎಷ್ಟು ಎನರ್ಜಿ ಸ್ಟೋರ್ ಆಗಿರ್ತೈತೆ ಅಂತ ಹೇಳಿ ಕೇಳಕತ್ತ. ಇದೇ ಎಕ್ಸಾಕ್ಟ್ ಕ್ವಶನ್ ಅನ್ನು ನಾವು ಪಾರ್ಟ್ 1 ಒಳಗೆ ಕೂಡ ನೋಡಿದ್ವಿ. ಎನರ್ಜಿಗೆ ಏನೈತೆ ಎಕ್ಸ್ಪ್ರೆಷನ್, ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ CV ಸ್ಕ್ವೇರ್. ಇಲ್ಲಿ ಸಿ ಅಂತಂದ್ರೆ ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್, ವಿ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಇನ್ನು ಇನ್ ದಿ ಕೇಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸಿ ಇಸ್ ಈಕ್ವಲ್ ಟು ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಐತಿ, ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇಸ್ ಈಕ್ವಲ್ ಟು ಇ ಇಂಟು ಡಿ. ಈ ಎರಡು ಫಾರ್ಮುಲಾಸ್ ಅನ್ನ ಎನರ್ಜಿಗೆ ಇರ್ತಕ್ಕಂಥ ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ರಿಕ್ವೈರ್ಡ್ ಆನ್ಸರ್ ಸಿಗುತ್ತೆ. ಗೈಸ್ ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ದು ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.